ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಎಗ್ ಹಕ್ಕಾ ನೂಡಲ್ಸ್. ಮೊದಲಿಗೆ ಒಂದು ಬಾಣಲೆಯಲ್ಲಿ 2 ಲೋಟ ನೀರು ಹಾಕೊಳ್ಳಿ. ಅದಕ್ಕೆ ಒಂದು ಹಕ್ಕಾ ನೂಡಲ್ಸ್ನ ಹಾಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಆಗಿ ಬೇಯಬೇಕು, ತುಂಬ ಬೇಯಿಸಬೇಡಿ. ಸ್ವಲ್ಪ ಹೊತ್ತು ಮುಚ್ಚಿಕ್ಕಿ ನೋಡಿ, ಈ ಥರ ಆದರೆ ಸಾಕು. ಇವಾಗ ಇದನ್ನು ಒಂದು ಜರಡಿಯಲ್ಲಿ ನೀರನ್ನು ತೆಗೆದುಬಿಡಿ. ಹಾಗೆ ನಂತರ ಒಂದು ಬಾಣಲೆಯಲ್ಲಿ 1-2 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸಣ್ಣ ಸಣ್ಣ ಚೂರುಗಳಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ತುರಿದು ಹಾಕ್ಕೊಳ್ಳಿ. ನೋಡಿ, ಇವಾಗ ಉದ್ದುದ್ದ ಕುಯ್ದಿರೋ ಒಂದು ಈರುಳ್ಳಿನ ಹಾಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಕ್ಯಾಪ್ಸಿಕಮ್ನ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಒಂದು ಕ್ಯಾರೆಟು ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಬೆಂದಿದೆ. ಒಂದು 5 ನಿಮಿಷ ಬೇಯಿಸಬೇಕು. ನಂತರ ಮಧ್ಯದಲ್ಲಿ ಸ್ವಲ್ಪ ಹೋಲ್ ಥರ ಮಾಡ್ಕೊಂಡು ಅದಕ್ಕೆ ಮೊಟ್ಟೆನ ಹಾಕ್ಕೊಳ್ಳಿ. ನಾನಿಲ್ಲಿ 2-3 ಮೊಟ್ಟೆ ಹಾಕೊಂಡಿದ್ದೀನಿ. ಸ್ವಲ್ಪ ರೋಲ್ ಥರ ಮಾಡ್ಕೊಳ್ಳಿ. ಒಂದೆರಡು ನಿಮಿಷ ಬಿಟ್ಟರೆ ನೋಡಿ, ಈ ಥರ ಆಗಿದೆ. ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ದರೆ ಕೋಸು ಅಥವಾ ಗೋಬಿ ಯಾವ್ದು ಬೇಕಾದರೂ ಹಾಕೋಬೋದು, ತರಕಾರಿನ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೀವು ಹಕ್ಕಾ ನೂಡಲ್ಸ್ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಒಗ್ಗರಣೆ ಕೂಡ ಉಪ್ಪು ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು. ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಫೋರ್ಕ್ ಕೂಡ ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೋರ್ಕಲ್ಲಿ ನೋಡಿ, ಈ ಥರ. ನೀವು ಕಬ್ಬಿಣದ ಬಾಣಲೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗಾಗಿದೆ. ಇವಾಗ ಪಿಜ್ಜಾ ಸಾಸ್ನ ಹಾಕ್ಕೊಳ್ಳಿ. ನೋಡಿ, ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಗ್ ಹಕ್ಕಾ ನೂಡಲ್ಸ್ ರೆಡಿ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.